ನಮಸ್ಕಾರ, ರಾಜ್ ನ್ಯೂಸ್ ಲ್ಯಾನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಹಳ್ಳಿ ಲಾವಣಿಯಲ್ಲಿ ಲಾಲಿ ಸುವಲಾಲಿ ಎಲ್ಲಿ ಲಲಿತವಲ್ಲಿ ಇಲ್ಲಿ ಮನಸ್ಸಲ್ಲಿ. ಮುಂಡಗೋಡದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರೇ ಆಯೋಜಿಸಿದ ಕಾರ್ಯಕ್ರಮ ಹಳ್ಳಿ ಹಬ್ಬ. ಮುಂಡಗೋಡದ ಹಳೂರು ಓಣಿಯಲ್ಲಿ ಸಂಸ್ಕೃತಿ ವೈಭವ ತಂಡದಿಂದ ಶನಿವಾರ ನಡೆದ ಹಳ್ಳಿ ಹಬ್ಬ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದು ಜನಮನ ಸೂರೆಗೊಂಡವು. ಶಿಕ್ಷಕಿ ರೋಹಿಣಿ ಕಾಮತ್ ನೇತೃತ್ವದಲ್ಲಿ ಕಳೆದ 3-4 ತಿಂಗಳಿಂದ ಸಂಸ್ಕೃತಿ ವೈಭವ ತಂಡದವರು ಹಳ್ಳಿ ಹಬ್ಬ ಕಾರ್ಯಕ್ರಮದ ರೂಪುರೇಷೆ ಹಾಕಿಕೊಂಡು ಶ್ರಮಿಸಿದ್ದು ಸಾರ್ಥಕತೆ ಕಂಡವು. ಈ ಹಳ್ಳಿ ಹಬ್ಬ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ ಜಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಮಂಜುಳಾ ಶಂಕರ್ ಗೌಡಿ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಸುಧಾ ಬೋವಿ ವಡ್ಡರ್ ವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ಹಳ್ಳಿಯ ಸೊಗಡನ್ನು ಬಿಂಬಿಸುವ ಸ್ಪರ್ಧೆಗಳು ನಡೆದು ಜನಮನ ರಂಜಿಸಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಹಳೂರು ಓಣಿಯಲ್ಲಿ ಹಬ್ಬಗಳ ಕುರಿತು ಜೀವನ ಪದ್ಧತಿ, ಹಳ್ಳಿಯ ಜನರು ಉಪಯೋಗಿಸುವ ವಸ್ತುಗಳ ಬಗ್ಗೆ, ಧಾನ್ಯಗಳ ಬಗ್ಗೆ ವಸ್ತು ಪ್ರದರ್ಶನ ಆಕರ್ಷಕವಾಗಿತ್ತು. ಪ್ರಾಸ್ತಾವಿಕವಾಗಿ ಸಂಸ್ಕೃತಿ ವೈಭವ ತಂಡದ ನೇತೃತ್ವ ವಹಿಸಿದ್ದ ಶಿಕ್ಷಕಿ ರೋಹಿಣಿ ಕಾಮತ್ ಮಾತನಾಡಿದರು. ದಿವ್ಯಾ ರಾವ್ ಸ್ವಾಗತಿಸಿದರು. ಮಾರುತಿ ಓಂಕಾರ್ ಮತ್ತು ದಿನೇಶ್ ವರ್ಣೇಕರ್ ಕಾರ್ಯಕ್ರಮ ನಿರೂಪಿಸಿದರು. ಶ್ಯಾಮಲಾ ನಾಯಕ್ ವಂದಿಸಿದರು. ವೇದಿಕೆಯ ಮೇಲೆ ಪಟ್ಟಣ ಪಂಚಾಯತ್ ಸದಸ್ಯರಾದ ನಿರ್ಮಲಾ ಬೆಂಡ್ಲಗಟ್ಟಿ ಮತ್ತು ಬಿಬಿಜಾನ್ ಪಟಾಣೆ ಇದ್ದರು. ಹಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿ.ವೈ. ದಾಸನಕೊಪ್ಪ ಅವರ ನಿರ್ದೇಶನದಂತೆ ಮಾಸಿಕ ಸಂತೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಹಿಳೆಯರು ತಯಾರಿಸಿದ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ಇಟ್ಟುಕೊಳ್ಳಲಾಗಿತ್ತು. ಇಲ್ಲಿ ಹಪ್ಪಳ, ಸಂಡಿಗೆ, ಬಿದಿರಿನ ವಸ್ತುಗಳು, ಚಟ್ನಿ, ಉಪ್ಪಿನಕಾಯಿ, ಹೋಳಿಗೆ, ವಿವಿಧ ರೀತಿಯ ಮಸಾಲಾ ಪೌಡರ್, ರೊಟ್ಟಿ, ಮನೆಯಲ್ಲಿ ಬೆಳೆದಂತ ಕಾಳು, ತರಕಾರಿ, ಬ್ಯಾಗ್, ಪರ್ಸ್ ಮುಂತಾದ ನಾನಾ ತರದ ವಸ್ತುಗಳನ್ನು ಮಾರಾಟಕ್ಕಿಟ್ಟು ವ್ಯಾಪಾರ ನಡೆಸಿದರು. 100 ಜನರು ವ್ಯಾಪಾರ ಮಾಡುತ್ತಿರುವುದು ಕಂಡು ಬಂತು. ಇಂಥ ವಿಶಿಷ್ಟ ಹಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಮಾಸಿಕ ಸಂತೆ ಏರ್ಪಡಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಂಸ್ಕೃತಿ ವೈಭವ ತಂಡಕ್ಕೆ ಕೃತಜ್ಞರಾಗಿದ್ದೇವೆಂದು NRLMನ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಮಂಜುನಾಥ್ ಬಿಜ್ಜೂರ್ ಅವರು ತಿಳಿಸಿದರು. ಮುಂಡಗೋಡ್ನಲ್ಲಿ ಇಂತಹ ಕಾರ್ಯಕ್ರಮಗಳು ಆಗುತ್ತಿದ್ದಲ್ಲಿ ಹಳ್ಳಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವುದರ ಜೊತೆಗೆ ಅವರ ಆರ್ಥಿಕ ಗುಣಮಟ್ಟವನ್ನು ಹೆಚ್ಚಿಸಿ ಅವರು ಸಹ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಅನುಕೂಲ ಆಗುತ್ತದೆ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭಾವನ. ಅಂತರದೊಳಗೇನೆ ಅಂತದ ಬೆಳಗೇನೆ ಎತ್ತಡ ಹೊಂಟಿರೆ ಇಬ್ಬಣ ಹೊಂಟಿವೆ. ಇಬ್ಬಣ ಎಲ್ಲಿಗೆ ಬೆಕ್ಕಣ ದೂರಿಗೆ, ಬೆಳಗಿಗೆ ಲಗ್ನಾನ ಅಲ್ಕಣೆ ಸೋಬಾನ. ಏಸೊಂದು ಭಾರ ಹೊರುತ್ತಾಳೆ, ನಗುತ್ತಿರುತ್ತಾಳೆ.
ಮನಸ್ಸೊಂದು ಜೀವ ಕಾಯುತ್ತಾಳೆ, ಗಂಜಿ ನೀಡುತ್ತಾಳೆ. ಬೆಟ್ಟದ ಬೆಡಗವ್ವ ಜುಟ್ಟಿಗೆ ಬಣ್ಣದ ಬಿಲ್ಲವ್ವ, ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಧೂಮ್ ತಾಯಿ ನಮ್ ಧೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಣ್ಣುಗಳೆಲ್ಲ ಮರಕ್ಕಲ್ಲ, ಹೆತ್ತ ಬೇರಿಗಲ್ಲ. ಹೂಗಳೆಲ್ಲ ಗಿಡಕ್ಕಲ್ಲ, ಹೆತ್ತ ಬಳ್ಳಿಗಲ್ಲ. ದೇವರ ಊರಲ್ಲಿ ಕೊಟ್ಟು ಪಡೆಯಲೇಬೇಕಿಲ್ಲಿ, ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಧೂಮ್ ತಾಯಿ ನಮ್ ಧೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದಾನ, ಹಳ್ಳಿ ಪಾಡು ತರನಾನ. ನಮ್ ಧೂಮ್ ತಾಯಿ ನಮ್ ಧೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. La 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 la, oh, 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 oh. La 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 la, oh, oh, oh. ಮುಂಡಗೋಡ್ ಟಿಬಿಟಿ ಕಾಲನಿಯ ಲಾಮಾ ಕ್ಯಾಂಪ್ ನಂಬರ್ 2ರಲ್ಲಿ ನೂತನವಾಗಿ ನಿರ್ಮಾಣವಾದ ಲೋ ಗಂಗಾ ಲಿಂಗ್ ಸ್ವಿಮ್ಮಿಂಗ್ ಪೂಲ್ ಅನ್ನು ರವಿವಾರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಪವಿತ್ರ ಗಂಗಾ ಜಲವನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕುವ ಮೂಲಕ ಉದ್ಘಾಟಿಸಿದರು. ಟಿಬಿಟಿ ಕಾಲನಿಯ ಅಕ್ಕಪಕ್ಕದ ಗ್ರಾಮದ ಜನರಿಗೆ ಅನುಕೂಲವಾಗಲೆಂದು ಈ ಸ್ವಿಮ್ಮಿಂಗ್ ಪೂಲ್ ಅನ್ನು ನಿರ್ಮಿಸಲಾಗಿದೆ. ತಿಂಗಳಿಗೆ 500 ರೂಪಾಯಿಯಂತೆ ದರ ನಿಗದಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ಬೌದ್ಧ ಸನ್ಯಾಸಿಗಳು, ಸ್ವಿಮ್ಮಿಂಗ್ ಪೂಲ್ನ ಉಸ್ತುವಾರಿ ಪ್ರಮುಖರು, ಮುಖಂಡರಾದ ಕೆಂಜೋಡಿ ಗಲಬಿ, ಸಿದ್ದಪ್ಪ ಹಡಪ, ನಾಗಭೂಷಣ್ ಹಾವಣಿಗೆ ಮುಂತಾದವರಿದ್ದರು. टिबेटियंस का आदमी का नहीं है, ये सब बागांव में नज़दीक जो गांव है, नंदी कट्टा है, पप्पा है, हिंदू है, ये आदमी को भी इधर अवकाश दे दिया। मैं धन्यवाद बताता हूँ। ये महीने को 500 रुपये का कॉस्ट में गरीब बच्चे भी स्विमिंग को सिखाना, उसका हेल्थ को ज़्यादा मजबूत करना, उसको जीवन में सुख शांति मिलने के लिए हेल्थ चाहिए, हेल्थ के लिए स्विमिंग चाहिए, स्विमिंग के लिए स्विमिंग पूल चाहिए।
ये तीनों अवकाश इधर एक ही जगह में मिला है। टिबेटियंस का जो काम है, हमारा मुंडगोड़ में और दूसरा कौन सा इंडस्ट्री नहीं है। मुंडगोड़ में बड़ा इंडस्ट्री है, ये टिबेटियंस एड कैंप का इंडस्ट्रीज है। इधर जो कंस्ट्रक्शन के लिए काम करता है, मकान करने के लिए काम करता है, इधर जो दूसरा काम के लिए आता है, ये सब हमारा मुंडगोड़ का जनजीवन में, मुंडगोड़ में आर्थिक बढ़ोतरी में बहुत अच्छा लगा है। इसके लिए इधर जो रोड का काम आप बताया, मैं भी खुद देखा हुआ है। इसके जो काम करने का है, अभी आपका मेन रोड जो है, जो मेन रोड है, मेन रोड अभी बहुत अच्छा तरीके से अभी बनाया। हमारा सरकार से उसको 5 करोड़ रुपया दे दिया, 5 CR दे के रोड बनाया। और भी अंदर का रोड स्विमिंग पूल के लिए आपका डिमांड है, आपका साथ मैं भी हूँ, मेरा सब साथियों भी हूँ, सब मिलके जोड़ करके काम करेंगे। अच्छा तरीके से संभालो। बच्चे को थोड़ा वो जाने के लिए थोड़ा ज़्यादा पानी की जगह में छोटा बच्चा नहीं जाना चाहिए, वो इसके लिए बहुत ख्याल रखो, बहुत ख्याल रखो। ये बहुत अच्छा हुआ, सब अच्छा हुआ, खराब हुआ सब आपके ऊपर ही आता है। अच्छा हुआ कोई भी रिस्पॉन्सिबिलिटी नहीं है, खराब हुआ आपका सब आपके ऊपर होता है। इसके लिए अच्छा तरीके से पालन करो। उधर के 2.5 फुट के 2.5 फीट के बाद कुछ भी एक ये लगाओ, ये 4 मीटर को बच्चे नहीं जाना, उसके बोर्ड लगाओ, उधर कोई भी नहीं जाना। इसके लिए आपको भी अच्छा होगा, बच्चे को भी अच्छा होगा, सबको भी अच्छा होगा। मैं कल आने वाला था, मंडे दिन मेरा प्रोग्राम था ये, लेकिन मेरे को कल से बेंगलोर में अधिवेशन चल रहा है असेंबली का। इसके लिए मैं उसको बोला मैं आज ही आता है, आज आके आपका मुलाकात करके जाता है। आप मौका मिला, मौका दिया, आपको सबको धन्यवाद। जय हिंद, जय कर्नाटक। ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.